ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹಿಂಗಾರ ಪ್ರಶಾಂತ್. ಇವತ್ತು ತಿಳಿಸ್ಕೊಡೋ ವಿಚಾರ ಏನಂದರೆ ಮ್ಯೂಸಿಕ್ ಪ್ರೊಡಕ್ಷನ್ಗೆ ಬೇಕಾಗುವ ಇಕ್ವಿಪ್ಮೆಂಟ್ಗಳು ಯಾವುವು ಅಂತ. ಮೊದಲನೇದಾಗಿ PC ಅಥವಾ ಲ್ಯಾಪ್ಟಾಪ್ ಬೇಕಾಗುತ್ತೆ. ಹಾಗೆ ಒಂದು ಒಳ್ಳೆ ಸೌಂಡ್ ಕ್ವಾಲಿಟಿ ಇರೋಂಥ ಸ್ಟುಡಿಯೋ ಹೆಡ್ಫೋನ್ ಬೇಕಾಗುತ್ತೆ. ಹಾಗೆ ನೀವು ನೋಡಿರ್ತೀರ ದೊಡ್ಡ ದೊಡ್ಡ ಸ್ಟುಡಿಯೋಗಳಲ್ಲಿ ದೊಡ್ಡ ದೊಡ್ಡ ಹಾರ್ಡ್ವೇರ್ ಇಕ್ವಿಪ್ಮೆಂಟ್ಗಳು, ದೊಡ್ಡ ದೊಡ್ಡ ಇನ್ಸ್ಟ್ರೂಮೆಂಟ್ಗಳೆಲ್ಲ ಇರ್ತವೆ. ಅವುಗಳನ್ನ ನೀವು ಈ ಚಿಕ್ಕ ಸೆಟಪ್ ಇಂದ ಒಳ್ಳೆ ಸೌಂಡ್ ಕ್ವಾಲಿಟಿನ ಅಚೀವ್ ಮಾಡಿ, ಆಮೇಲೆ ಅದರಿಂದ ಅರ್ನಿಂಗ್ ಸ್ಟಾರ್ಟ್ ಆದ್ಮೇಲೆ ನೀವು ಆ ಹಾರ್ಡ್ವೇರ್ ಗೇರ್ಸ್ಗಳನ್ನ, ಇಕ್ವಿಪ್ಮೆಂಟ್ಗಳನ್ನೆಲ್ಲ ಒಂದೊಂದಾಗಿ ನೀವು ಆಡ್ ಆನ್ ಮಾಡ್ಕೊಂಡು ಹೋಗ್ಬೋದು. ಆದ್ರೆ ನಿಮ್ಗೆ ಆಸ್ ಎ ಬಿಗಿನರ್ ಆಗಿ ಈಗ ನಿಮ್ಗೆ ಮ್ಯೂಸಿಕ್ ಪ್ರೊಡಕ್ಷನ್ಗೆ ಏನ್ ಬೇಕಪ್ಪ ಅಂದ್ರೆ ಒಂದು ಗುಡ್ ಕ್ವಾಲಿಟಿ ವಿಂಡೋ PC ಅಥವಾ ಮ್ಯಾಕ್ ಮಷೀನ್. PC ಅಥವಾ ಮ್ಯಾಕ್ನ ಕಾನ್ಫಿಗರೇಷನ್ ಮ್ಯೂಸಿಕ್ ಪ್ರೊಡಕ್ಷನ್ಗೆ ಎಷ್ಟಿರ್ಬೇಕಪ್ಪ ಅಂದ್ರೆ, ಸಪೋಸ್ ನೀವು ಬಿಗ್ನರ್ ಆಗಿದ್ರೆ ಇಂಟೆಲ್ ಅಲ್ಲಿ i3 ಅಥವಾ i5 ಪ್ರೊಸೆಸರ್ನ ನೀವು ಪರ್ಚೇಸ್ ಮಾಡ್ಬೋದು. ಹಾಗೆ ಇದು AMD ಅಲ್ಲಿ ಈಕ್ವಲೆಂಟ್ ಇರುತ್ತೆ. ಹಾಗೆ ಇನ್ನೊಂದನ್ನ ನೆನಪಲ್ಲಿ ಇಟ್ಕೋಬೇಕು, ನೀವು ಲೇಟೆಸ್ಟ್ ಜನರೇಷನ್ ಇರುವಂತ ಪ್ರೊಸೆಸರ್ನ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಯಾಕೆ ಅಂದ್ರೆ ಈಗ ಬರ್ತಿರೋ ಅಪ್ಡೇಟೆಡ್ ಪ್ಲಗ್ಇನ್ಸ್ ಅಥವಾ ನಿಮ್ಮ ಸಾಫ್ಟ್ವೇರ್ ಸ್ಮೂತ್ ಆಗಿ ರನ್ ಆಗಬೇಕಂದ್ರೆ ನೀವು ಅಪ್ಡೇಟೆಡ್ ಜನರೇಷನ್ ನ ತಗೊಂಡ್ರೆ ಒಳ್ಳೇದಿರುತ್ತೆ. ಹಾಗೆ ನಿಮಗೆ ಮಿನಿಮಮ್ ಅಂದ್ರೂ 8GB ರ್ಯಾಮ್ ಅವಶ್ಯಕತೆ ಇದೆ ಮ್ಯೂಸಿಕ್ ಪ್ರೊಡಕ್ಷನ್ಗೆ. ಮತ್ತೆ ಸ್ಟೋರೇಜ್ ಅಲ್ಲಿ ನಿಮಗೆ SSD ನ ಯೂಸ್ ಮಾಡೋದ್ರಿಂದ, ಅದರಲ್ಲೂ ಪರ್ಟಿಕ್ಯುಲರ್ C ಡ್ರೈವ್ಗೆ ನೀವು SSD ಸ್ಟೋರೇಜ್ ನ ಬಳಸೋದ್ರಿಂದ C ಡ್ರೈವ್ ಅಲ್ಲಿ ನಿಮಗೆ ಸಾಫ್ಟ್ವೇರ್ಗಳು, ಪ್ಲಗ್ಇನ್ಗಳು ಇನ್ಸ್ಟಾಲ್ ಆಗೋದ್ರಿಂದ ಅದು ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಅಂದ್ರೆ ಬೆಟರ್ ದ್ಯಾನ್ ನೀವು ಹಾರ್ಡ್ ಡ್ರೈವ್ ಯೂಸ್ ಮಾಡೋದಕ್ಕಿಂತ. ಅದಕ್ಕೋಸ್ಕರ ನೀವು ಒಂದು SSD ನ ನಿಮ್ಮ ಕಂಪ್ಯೂಟರಲ್ಲಿ ಯೂಸ್ ಮಾಡೋದ್ರಿಂದ ಮ್ಯೂಸಿಕ್ ಪ್ರೊಡಕ್ಷನ್ಲಿ ತುಂಬ ಉಪಯೋಗ ಆಗುತ್ತೆ. ಮತ್ತು ನಿಮಗೆ ಒಂದು ಗುಡ್ ಕ್ವಾಲಿಟಿ ಇರೋಂತಹ ಸ್ಟುಡಿಯೋ ಹೆಡ್ಫೋನ್ಸು ಬೇಕಾಗುತ್ತೆ. ಅದರಲ್ಲಿ ನಿಮಗೆ ಆಡಿಯೋ ಟೆಕ್ನಿಕಾ M20X ಅಥವಾ M50Xನ ಪರ್ಚೇಸ್ ಮಾಡ್ಬೋದು. ಇದರಲ್ಲಿರೋ ಡಿಫ್ರೆನ್ಸ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. M20Xಗೆ ನಿಮಗೆ 4500 ಸಮಥಿಂಗ್ ಇದೆ, ಮತ್ತು M50Xಗೆ ನಿಮಗೆ 10,500 ಸಮಥಿಂಗ್ ಇದೆ. ನಿಮ್ಮ ಬಜೆಟ್ ಏನಿದೆ ನೋಡಿಕೊಂಡು ಅದ್ರ ಮೂಲಕ ನೀವು ಪರ್ಚೇಸ್ ಮಾಡ್ಬೋದು. ನಿಮ್ಮ ಬಜೆಟ್ ಇನ್ನೂ ಹೈ ಇದ್ದರೆ ಬೇರ್ ಡೈನಮಿಕ್ಸ್ DT770 Pro ಅಥವಾ DT990 Pro ಸಹ ಪರ್ಚೇಸ್ ಮಾಡ್ಬೋದು. ಈ ಹೆಡ್ಫೋನ್ಸ್ಗೆ ನಿಮಗೆ DT770 Proಗೆ ಅರೌಂಡ್ 15,000 ಸಿಗುತ್ತೆ. ಹಾಗೆ ನಿಮಗೆ DT990 Proಗೆ ಅರೌಂಡ್ 20,000 ನಿಮಗೆ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ಹಾಗೆ ನೀವು ನೆನ್ಪಿಟ್ಕೊಳ್ಬೇಕಾದ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನೀವು ಹೆಡ್ಫೋನ್ಸ್ನ ಖರೀದಿ ಮಾಡಬೇಕಿದ್ರೆ, ಸಪೋಸ್ ಕೆಲವೊಂದು ಹೆಡ್ಫೋನ್ಸ್ಗೆ ಅಂದರೆ ಲೈಕ್ ಬೇರ್ ಡೈನಮಿಕ್ಸಲ್ಲೂ ಸಹ ಕೆಲವೊಂದು ಹೆಡ್ಫೋನ್ಸ್ಗಳಿದ್ದಾವೆ, ಅದು ನಿಮ್ಮ ಕಂಪ್ಯೂಟ್ರಲ್ಲಿರೋ ಬೇಸಿಕ್ ಸೌಂಡ್ ಕಾರ್ಡ್ಗೆ ಸಪೋರ್ಟ್ ಮಾಡಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ, ಎಕ್ಸ್ಟರ್ನಲ್ ಸೌಂಡ್ ಕಾರ್ಡ್ ಅಂದರೆ ಆಡಿಯೋ ಇಂಟರ್ಫೇಸ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಆಡಿಯೋ ಇಂಟರ್ಫೇಸಲ್ಲಿ ನಿಮಗೆ 6,000ಇಂದ 20,000ವರೆಗೆ ಹೋಮ್ ಸ್ಟುಡಿಯೋಗೋಸ್ಕರ ಆಡಿಯೋ ಇಂಟರ್ಫೇಸ್ ಅವೈಲೇಬಲ್ ಇದೆ. ನೀವು ಅದನ್ನು ತಗೋಬೋದು. ನೀವು ಆಡಿಯೋ ಇಂಟರ್ಫೇಸ್ ಪರ್ಚೇಸ್ ಮಾಡ್ದೇನೂ ಸಹ ಮ್ಯೂಸಿಕ್ ಪ್ರೊಡಕ್ಷನ್ನ ನಿಮ್ಮ ಕಂಪ್ಯೂಟ್ರಲ್ಲಿ ಸ್ಟಾರ್ಟ್ ಮಾಡ್ಬೋದು. ಹೇಗಪ್ಪ ಅಂದರೆ, ನೀವು 80 ohms ಇರುವಂಥ ಯಾವುದೇ ಹೆಡ್ಫೋನ್ಸ್ನ ಪರ್ಚೇಸ್ ಮಾಡಿ, ಅಂದರೆ ಆಡಿಯೋ ಟೆಕ್ನಿಕಾ M20X ಅಥವಾ M50Xದಂತಹ ಹೆಡ್ಫೋನ್ಸ್ನ ಪರ್ಚೇಸ್ ಮಾಡಿಕೊಂಡು ನೀವು ಮ್ಯೂಸಿಕ್ ಪ್ರೊಡಕ್ಷನ್ನ ಸ್ಟಾರ್ಟ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಓಮ್ಸ್ ಇರುವಂತಹ ಯಾವುದಾದ್ರೂ ಹೆಡ್ಫೋನ್ಸ್ನ ನೀವು ಪರ್ಚೇಸ್ ಮಾಡಿದ್ರೆ ಅದಕ್ಕೆ ನೀವು ಎಕ್ಸ್ಟರ್ನಲ್ ಆಡಿಯೋ ಇಂಟರ್ಫೇಸ್ನ ಅವಶ್ಯಕತೆ ಇರುತ್ತೆ. ಹಾಗೆ ಕೊನೆಯದಾಗಿ ಈ ಮ್ಯೂಸಿಕ್ ಪ್ರೊಡಕ್ಷನ್ಗೆ ನಿಮ್ಮ ಮೈಂಡ್ ಸೆಟ್ ಹೇಗಿರಬೇಕಪ್ಪ ಅಂದರೆ, ಎನಿ ಟೈಮ್ ನೀವು ಪರ್ಫೆಕ್ಟ್ ಆಗಿ ಮ್ಯೂಸಿಕ್ ಕಡೆಗೆ ಅಲೈನ್ ಮತ್ತೆ ಫೋಕಸ್ ಆಗಿರಬೇಕಾಗುತ್ತೆ. ಯಾಕಂದ್ರೆ ಮ್ಯೂಸಿಕ್ ಪ್ರೊಡಕ್ಷನ್ ಅನ್ನೋದು ಕ್ರಿಯೇಟಿವ್ ಮತ್ತೆ ಸ್ಕಿಲ್ ಜಾಬ್ ಆಗಿರೋದ್ರಿಂದ ನೀವು ಪ್ರಾಕ್ಟೀಸ್ ಮತ್ತೆ ಕನ್ಸಿಸ್ಟೆನ್ಸಿಯಿಂದಾನೇ ನಿಮ್ಮನ್ನ ನೀವು ಗ್ರೋತ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗೆ ನಾನು ಕನ್ನಡದಲ್ಲಿ ಲಾಜಿಕ್ ಪ್ರೋ ಮತ್ತೆ FL ಸ್ಟುಡಿಯೋದ ಟ್ಯುಟೋರಿಯಲ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋಗಳೆಲ್ಲ ನಿಮ್ಮ ಹೋಮ್ ಪೇಜ್ ಅಲ್ಲಿ ಮತ್ತೆ ನೋಟಿಫಿಕೇಶನ್ ಅಲ್ಲಿ ಕಾಣಿಸ್ಕೊಳ್ಬೇಕು ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಹಿಂಗಾರ ಟ್ಯುಟೋರಿಯಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ ಪ್ಲೀಸ್. ಥ್ಯಾಂಕ್ ಯು.